ಫ್ರಾಡ್ ಆಗ್ತದೆ ಅದು. ಯಾಕಂದ್ರೆ ಅಲ್ಲಿರೋದು 2 ಪಾರ್ಟಿ ಸಿಸ್ಟಮ್. ಒಂದು DMK ಪ್ಲಸ್ ಅಂದರೆ ಕಾಂಗ್ರೆಸ್ಸು ಇನ್ನುಳಿದವರು, ಇನ್ನೊಂದು ಅಣ್ಣಾ DMK ಪ್ಲಸ್ BJP ಉಳಿದವರು, ಇವು ಈ ರೀತಿ ಬಂದಂಥದ್ದು. ಆದರೆ ಈ ಸಲ ಈ ವಿಜಯ ಅವರ ಪಾರ್ಟಿ TVK ಸ್ವತಂತ್ರವಾಗಿ ತೊಗೊಂಡದ. ಅದ್ರ ಜೋಡಿ ಪ್ಲಸ್ ಇಲ್ಲ, ಮೈನಸ್ ಯಾರೂ ಇಲ್ಲ. ಅಲ್ಲೂ ಇಲ್ಲಪ್ಪ ಅಂದ್ರೆ ಸಹಿತ P ಮಾರ್ಕ್ ಹೇಳ್ತಾ ಇದ್ದಾರೆ 16ರಿಂದ 26 ಬರ್ತಾವೆ. ಮುಂದೆ ಮ್ಯಾಟ್ರಿಸ್ ಹೇಳ್ತಾ ಇದ್ದಾರೆ 10ರಿಂದ 12. ಅದಕ್ಕೆ ಪೀಪಲ್ಸ್ ಪಲ್ಸ್ ಹೇಳ್ತದೆ 65ರಿಂದ 80 ಅಂತೇಳಿ. ಚಾಣಕ್ಯ ಸ್ಟಡೀಸ್ 50ರಿಂದ 65 ಅಂತ ಹೇಳ್ತಾ ಇದ್ದಾರೆ. ಇದು ಏನಪ್ಪ ಅಂತಂದ್ರೆ ವಿಶೇಷವಾಗಿ ಈ TVK ಬದಲಾಗಿ ಒಂದಿಷ್ಟು ಕಡಿಮೆ ಹೇಳಿದ್ರು ಸಹಿತ ಗೆಲ್ಲಬಹುದು ಅನ್ನುವಂಥ ಮಾತನ್ನು ಮಾತಾಡ್ತಿದ್ದಾರೆ. ಇನ್ನೊಮ್ಮೆ ನಿಮ್ಗೆ ಹೇಳುವಂಥ TVK ಮಾರ್ಕ್ 16ರಿಂದ 26, ಮ್ಯಾಟ್ರಿಸ್ 10ರಿಂದ 12, ಪೀಪಲ್ಸ್ ಪಲ್ಸ್ 10ರಿಂದ 24, ಚಾಣಕ್ಯ ಸ್ಟಡೀಸ್ 0 ಕೊಟ್ಟಿದ್ದಾರೆ. ಮುಂದಿದು ಆ್ಯಕ್ಸಿಸ್ ಮೈಂಡ್ 98 98ರಿಂದ 120 ತನಕ. ಇನ್ನೊಂದು ಚಾಣಕ್ಯ ಅಂತ ಮಾಡಿದ್ದು ಅದು 63 ಕೊಟ್ಟಿದ್ದಾರೆ. ಅಂದರೆ ಒಟ್ಟಿನಲ್ಲೇ ಇವರು ನೆಗ್ಲಿಜಿಬಲ್ ಅಲ್ಲ, ಈ ಸಲ ಗುರುತಿಸಿಕೊಂಡಿದ್ದಾರೆ ತಮಿಳರ ಮಧ್ಯದಲ್ಲಿ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಇವು ಸರ್ವೆಗಳು ಹೇಳ್ತಾ ಇದ್ದಾವೆ. ಆದರೆ ಅಲ್ಲಿ ಜನ ಮಾತಾಡಿಕೊಳ್ಳೋದು, ಅಲ್ಲೆಲ್ಲ ಸರ್ವೆ ಮಾಡಿದಾಗ 100ಕ್ಕೆ 100ರಷ್ಟು ಈ ಸಲ ಬದಲಾಗ್ತದೆ ಅಧಿಕಾರ. 51 ವರ್ಷದ ನಮ್ಮ ಏನಿದ್ದಾರೆ ಸ್ಟಾಲಿನು ಅವ್ರು ಬದಲಾಗ್ತಾರೆ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಅದು ಆಗ್ತದನೋ ಇಲ್ಲವೋ ಇದು ಕೇವಲ ಪ್ರಿಡಿಕ್ಟ್, ಈ ರೀತಿ ಆಗಬಹುದು ಅನ್ನುವಂಥ ಇದು ಏನಪ್ಪ ಎಕ್ಸಿಟ್ ಪೋಲ್ ಮೋಸ್ಟ್ಲಿ ಭಾಳಷ್ಟು ಸುಳ್ಳಾಗುವಂಥ ನೋಡ್ತಾ ಇದ್ದೀವಿ ಇತ್ತೀಚೆಗೆ. ನಾವು ಯಾವ ರೀತಿಯಾಗಿ ಅವರು ಎಕ್ಸಿಟ್ ಪೋಲ್ ಮಾಡ್ತಾರೋ ಅವ್ರು ಏನು ಗೊತ್ತಿಲ್ಲ. ಬಟ್ ಈ ಎಕ್ಸಿಟ್ ಪೋಲ್ ಮಾತ್ರ ವಿಜಯ್ ಅವರು ಅಲ್ಲಿ ಒಬ್ಬ ಅತ್ಯಂತ ಪ್ರಭಾವಿ ನಾಯಕರಾಗಿ ಹೊರಹೊಮ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೊರಗೆ ಬಿಡ್ತಾ ಇದ್ದಾರೆ. ಆದರೂ ನಮ್ಮ ಗೋಧಿ ಮೀಡಿಯಾ ವಿಶೇಷವಾಗಿ ನಿಮಗೆ ಗೊತ್ತದ ಈ BJP ಪರ ಆದಂತಹ ಒಂದು ನ್ಯೂಸ್ಗಳನ್ನು ಬಿಡ್ತಾ ಇರ್ತದೆ.